ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು 31/3/2026 ನಡೆದಿರ್ತಕ್ಕಂಥ SSLC ತೃತೀಯ ಭಾಷೆ ಹಿಂದಿ ಪರೀಕ್ಷೆ ಕೀ ಉತ್ತರಗಳನ್ನು ನೋಡೋಣ. ತುಂಬ ಪ್ರಶ್ನೆ ಪತ್ರಿಕೆ ಈಸಿ ಇತ್ತು. ಸೊ ಯಾರೆಲ್ಲ ನೋಡಿದ್ದೀರಿ ನಮ್ಮ ವಿಡಿಯೋಗಳು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ನಿಮಗೆ ತುಂಬಾ ಯೂಸ್ ಆಗಿರ್ತದೆ ಅಂದ್ಕೊಳ್ತಾ. ಸೊ ನೀವೆಲ್ಲ ಕನ್ಫ್ಯೂಷನಲ್ಲಿದ್ದಿರಿ, ಬಟ್ ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. SSನಲ್ಲಿನೂ ಕೂಡ ನಾವು ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಾಸಿಂಗ್ ಪ್ಯಾಕೇಜ್ಗಳು ಎಲ್ಲವನ್ನೂ ಕೂಡ ನಿಮಗಾಗಿ ಅಪ್ಲೋಡ್ ಮಾಡಿದ್ದೀವಿ. ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಟುಡೇ ಎಕ್ಸಾಮ್ ಕೀ ಆನ್ಸರ್ ವೆರಿ ಈಸಿ ಪೇಪರ್. ಫಸ್ಟ್ ಒನ್, ಚಡನಾ ಕಾ ವಿಲೋಮ ರೂಪ ಹೇ ಅಂತ ಕೇಳಿದರು. ಎ ಬಡನ, ಬಿ ಉತ್ತರನ, ಸಿ ಉಟನ, ಡಿ ಛೋಟ. ಸೊ ಚಡನಾದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಉತ್ತರನ ಅಂತಕ್ಕದ್ದನ್ನು ಯಾರೆಲ್ಲ ಬರೆದಿದ್ದೀರಿ 1 ಮಾರ್ಕ್ ನಿಮಗೆ ಫಿಕ್ಸ್ ಆಗಿ ಸಿಗ್ತದೆ. ಸೆಕೆಂಡ್ ಒನ್, ಎಸ್ ಮೋರ್ ಶಬ್ದಕ ಸ್ತ್ರೀಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ಮೋರ್ ಪಾಠದ ಸ್ತ್ರೀಲಿಂಗ ರೂಪ ಏನಪ್ಪ ಅಂದರೆ ಆಪ್ಷನ್ ಡಿ ಮೂರನಿ ಅಂತಕ್ಕಂಥದ್ದು. ಸೊ ಮೂರನಿ. ಸೊ ಗಿಲ್ಲು ಪಾಠದಲ್ಲಿ ಬಂದಿರತಕ್ಕಂಥ ಪ್ರಶ್ನೆನೇ ಇತ್ತು. ಪ್ರಶ್ನೆ 3, ನಿಮ್ನಲಿಖಿತ್ ಮೈಸೆ ಬಹುವಚನ ಶಬ್ದ ಹೇ ಅಂತ ಕೇಳಿದ್ದಾರೆ. ಪರ್ದೆ ಅದ, ಪೈಸಾ ಅದ, ಪಂಜಾ ಅದ, ವಸ್ತು ಅದ. ಆಪ್ಷನ್ ಎ ಪರ್ದೆ ಅಂತಕ್ಕಂಥದ್ದು ಬಹುವಚನ ರೂಪ ಆಗ್ತದೆ. ಪ್ರಶ್ನೆ 4, ಚಲನಾ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ಚಲನ ಅಂತಕ್ಕಂಥ ಶಬ್ದದ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಆಪ್ಷನ್ ಸಿ ಚಲನ ಈಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 5, ನಿಮ್ನಲಿಖಿತ್ ಮೈಸೆ ದೀರ್ಘ ಸಂಧಿಕಾ ಉದಾಹರಣೆ ಹೇ ಅಂತ ಕೇಳಿದ್ದಾರೆ. ಸೊ ನಾವು ನಿಮಗೆ ಹೇಳಿತ್ತು ಏನಂದರೆ ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡಿರಿ. ಅತ್ಯಂತ ಅನ್ನೋದು ಎನ್ ಸಂಧಿ, ಏಕೈಕ ಅನ್ನೋದು ವೃದ್ಧಿ ಸಂಧಿ, ಪರೋಪಕಾರ ಅನ್ನೋದು ಗುಣಸಂಧಿ, ಶಿವಾಲಯ ಅನ್ನೋದು ದೀರ್ಘ ಸಂಧಿ ಆಗಬೇಕು. ಸೊ ಯಾರೆಲ್ಲ ಬಿ ಶಿವಾಲಯ ದೀರ್ಘ ಸಂಧಿಗೆ ಉದಾಹರಣೆ ಬರೆದಿದ್ದೀರಿ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಕರೆಕ್ಟ್ ಆನ್ಸರ್ ಇತ್ತು. ಇನ್ನು ಚೌರಾಹ ಶಬ್ದ ಮೇ ಸಮಾಸ್ ಹೇ ಅಂತ ಕೇಳಿದ್ದಾರೆ. ಚೌ ಅಂತ ಇದೆ, ಚೌ ಅಂದರೆ 4, ಅದರ ಅರ್ಥನೇ ಏನಪ್ಪ ಅಂದರೆ ಸಂಖ್ಯೆ. ಸೊ ಪೂರ್ವಪದ ಸಂಖ್ಯೆಯಿಂದ ಕೂಡಿದರೆ ನಾವೇನಂತೀವಿ ಅದನ್ನು ದ್ವಿಗು ಸಮಾಸ ಅಂತೀವಿ. ಸೊ ದ್ವಿಗು ಸಮಾಸ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಪ್ರಶ್ನೆ 7, ರಾಸ್ತೆ ಮೇ ಏಕ ತಾಲಾಬ್ ಮಿಲಾ ಅಂತ ಕೇಳಿದ್ದಾರೆ. ಓಕೆನಾ, ಹಾಗಾದರೆ ಇಲ್ಲಿ ಯಾವ ವಿರಾಮ ಚಿಹ್ನೆ ಇದೆ ಅಂತ ಕೇಳಿದರೆ ವೆರಿ ಸಿಂಪಲ್ ಅದ. ಸೊ ಇದು ಪೂರ್ಣ ವಿರಾಮ, ಆಪ್ಷನ್ ಡಿ ಪೂರ್ಣ ವಿರಾಮ ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ರಾಸ್ತೆ ಮೇ ಏಕ ತಾಲಾಬ್ ಮಿಲಾ ಅನ್ನೋದು ಡಿ ಪೂರ್ಣ ವಿರಾಮ ಬಳಕೆಯಾಗಿರ್ತಕ್ಕಂಥ ಚಿಹ್ನೆ. ಇನ್ನು ಲಾಸ್ಟಲ್ಲಿ ಕಾರಕ ಕೇಳಿದ್ರು ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ದೇಶಕ್ಕೆ ಪ್ರತಿ ಗೌರವ್ ಭಾವ್ ರಖನಾ ಚಾಹಿಯೇ ಅಂತ ಕೇಳಿದ್ದಾರೆ. ಇಲ್ಲಿ ನೇ, ಪರ್, ಮೇ, ಕಾ ಅಂತ ಇದೆ. ಇಟ್ಸ್ ಎ ವೆರಿ ಈಸಿ. ದೇಶಕ್ಕೆ ಪ್ರತಿ ಗೌರವ್ ಕಾ ಭಾವ್ ರಖನಾ ಚಾಹಿಯೇ ಅಂತ ಕೇಳ್ತೀವಿ. ಗೌರವದ, ದೇಶದ ಮೇಲೆ ಗೌರವದ ಭಾವನೆ ಏನಿರಬೇಕು, ದೇಶದ ಕುರಿತು ಗೌರವದ ಮನೋಭಾವನೆಯನ್ನು ಬೆಳೆಸಬೇಕಂತೀವಲ್ಲ, ಕಾ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಇತ್ತು. ಇಷ್ಟು ನೀವೇನು ಮಾಡಿರ್ತೀರಿ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಆರಾಮಾಗಿ ಬರೆದಿರ್ತೀರಿ. ಇದು ಕೂಡ ತುಂಬಾ ಈಸಿ ಇತ್ತು. ಇನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೂಡ ನೋಡೋದಾದರೆ ಬಹು ಸಂಬಂಧೀಕರಣಕ್ಕೆ ಹೋಗೋಣ. ಇದು ತುಂಬಾ ಈಸಿಯಾಗಿರ್ತಕ್ಕಂಥದ್ದು ಇತ್ತು. ಸೊ ಫಸ್ಟ್ ನೋಡಿ, ನೌಕಾಯೆ ಬನಾನೆ ವಾಲೆ ಜಲಾಲುದ್ದೀನ್ ಆದರೆ ಅಖಬಾರೋಕೆ ವಿತರಣ್ ಕರ್ನೆ ವಾಲೆ ಅಂತ ಕೇಳಿದ್ದಾರೆ. ಸೊ ಶಂಸುದ್ದೀನ್. ಸೊ ಯಾರೆಲ್ಲ ಶಂಸುದ್ದೀನ್ ಅಂತ ಬರೆದಿದ್ದೀರಿ 1 ಅಂಕ ಗ್ಯಾರಂಟಿಯಾಗಿ ಕೊಡ್ತಾರೆ. 10ನೇ ಪ್ರಶ್ನೆ, ದೋಸ್ತೋ ಕಿ ಪಹಲಿ ಮುಲಾಕಾತ್ ಹಾತಿ ಸೆ. ಸೊ ದೋಸ್ತೋ ಕಿ ಆಖಿರಿ ಮುಲಾಕಾತ್, ಆಖಿರಿ ಅಂತಂದ್ರೆ ಅಂತಿಮ, ಅದು ಏನು ಬರ್ತದಪ್ಪ ಅಂದ್ರೆ ಮಚಲಿ ಅಂತ ಬರ್ತದೆ. ಸೊ ಏನು ಬರಿಬೇಕಾಗಿತ್ತು, ಮಚ್ಲಿ ಸೇ ಅಂತಕ್ಕಂಥದ್ದನ್ನು ಬರೆದ್ರೆ ನಿಮಗೆ 1 ಮಾರ್ಕಲ್ಲಿ ಏನು ಮಾಡ್ತಾರೆ ಅಂದರೆ ಕೊಡ್ತಾರೆ. 11ನೇ ಪ್ರಶ್ನೆ, ಗೋಮಟೇಶ್ವರ್ ಕಿ ಪ್ರತಿಮಾ ಶ್ರವಣ ಬೆಳಗೊಳದಲ್ಲಿದ್ದರೆ ಗೋಲ್ ಗುಂಬಜ್ ಇರೋದೆಲ್ಲಿ, ವಿಜಯಪುರ. ಸೊ ವಿಜಯಪುರ ಅಂತ ಬರೆದ್ರೆ 1 ಮಾರ್ಕರು. ಇನ್ನು ಜೀಬ್ ಕಿ ತುಲನಾ ದೆಹರಿ ಸೆ ರಾಮನಾಮ ಕಿ ತುಲನಾ ಅಂತ ಕೇಳಿದ್ದಾರೆ. ಸೊ ರಾಮನಾಮ ಕಿ ತುಲನಾ ಎದುರಿಸಿ ಕೇಳಿದ್ರೆ ಜೀಬ್ ಸೆ, ಜುವಾ ಸೆ ಅಂತ ನೀವೇನು ಮಾಡ್ಬೋದು ಬರಿಬೋದು. ಸೊ ಜೀಬ್ ಸೆ ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಜೀಬ್ ಕಿ ತುಲನಾ ದೆಹರಿ ಸೆ ರಾಮನಾಮ ಕಿ ತುಲನಾ ಅಂತ ಕೇಳಿದರೆ ಸೊ ಅದು ದೆಹರಿ ಸೆ ಅಂತ. ಜೀಬ್ ಕಿ ತುಲನಾ ದೆಹರಿ ಸೆ ರಾಮನಾಮ ಮನಿ ದೀಪದರು, ದೀಪ ಸೆ ಅಂತ ಇದೆ ನೋಡಿ, ದೀಪ ಸೆ. ಇದು ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಯಾರೆಲ್ಲ ದೀಪ ಸೆ ಅಂತ ಬರೆದಿದ್ದೀರಿ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ರಾಮನಾಮ ಕಿ ತುಲನಾ ದೀಪ ಸೆ, ರಾಮನಾಮ ಮನಿ ದೀಪದರು, ಜೀಹ ದೇಹರಿ ದ್ವಾರ, ತುಳಸಿ ಬೀತರ ಬಾಹಿರೋ ಜೋ ಚಾಹಸಿ ಉಜಿಯಾರ. ರಾಮನಾಮ ಮನಿ ದೀಪ ಸೆ ಅಂತಕ್ಕಂಥದ್ದು ಇಲ್ಲಿ ಬರಬೇಕು. ಇನ್ನು 1 ಮಾರ್ಕರ್ ಕ್ವಶನ್ಗೆ ಹೋಗೋಣ. ಲೇಖಕ್ ಚೀಸೆ ಖರೀದನೆ ಕಹಾ ಗೈತೆ ಅಂತ ಕೇಳಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಎಲ್ಲಪ್ಪ ಅಂತಂದರೆ ಚೌಕ. ಸೊ ಚೌಕ್ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಸಿಂಗಪೂರ್ ಆದಿವಾಸಿ ಕಹಾಕ್ಕೆ ನಿವಾಸಿತೆ ಅಂತ ಕೇಳಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿದೆ ಪೂರ್ವೋತ್ತರ ಭಾರತಕ್ಕೆ ನಿವಾಸಿ. ಏನು ಬರಬೇಕಿತ್ತು,
ಪೂರ್ವೋತ್ತರ ಭಾರತ ಅಂತ ಬರೆದ್ರೆ 1 ಮಾರ್ಕ್ ನಿಮಗೆ ಗ್ಯಾರಂಟಿಯಾಗಿ ಕೊಡ್ತಾರೆ. ಇನ್ನು ದಿನಕರ್ ಜಿ ಕೆ ಅನುಸಾರ ಆಜ್ ಕಿ ದುನಿಯಾ ಕೈಸಿ ಹೇ ಅಂತ ಕೇಳಿದರೆ ಪ್ರತಿ ಸರಿ ಕ್ವಶನ್ಸನ್ನು ರಿಪೀಟ್ ಮಾಡ್ತಾ ಇದ್ದಾರೆ. ಸೊ ವಿಚಿತ್ರ ಮತ್ತು ನವೀನ ಅಂತಕ್ಕಂಥ 2 ಶಬ್ದವನ್ನು ಬರಿಬೇಕು. ದಿನಕರ್ ಜಿ ಕೆ ಅನುಸಾರ ಆಜ್ ಕಿ ದುನಿಯಾ ವಿಚಿತ್ರ और ನವೀನ ಹೇ ಅಂತಕ್ಕದ್ದನ್ನು ಬರೆದ್ರೆ 1 ಮಾರ್ಕರು. ಇನ್ನು ಯಶೋಧ ಕಿಸಕಿ ಕಸಮ ಖಾತಿ ಹೇ ಅಂತ ಕೇಳಿದ್ದಾರೆ. ಸೊ ಇಟ್ಸ್ ಅ ವೆರಿ ಡೆಡ್ ಈಸಿ. ಯಶೋಧ ಗೋಧನಕಿ ಕಸಮ ಖಾತಿ ಹೇ ಅನ್ನೋದನ್ನು ನೀವೇನು ಮಾಡಬೇಕು ಬರೆದ್ರೆ ನಿಮಗೆ 1 ಮಾರ್ಕರ್ ಕೊಡ್ತಿದ್ರು. ಇನ್ನು 2 ಅಂಕದಲ್ಲಿ ಒಂದು ಪ್ರಶ್ನೆ ಮಾತ್ರ ಏನಾಗೋದಪ್ಪ ಅಂದರೆ ಹೊಸದಿದೆ, ಬಾಕಿ ಎಲ್ಲ ಈಸಿ ಇದ್ದಾವೆ. ಅದನ್ನು ನಿಮಗೆ ಹೇಳ್ತೀನಿ ಹೊಸದು ಯಾವುದಿದೆ ಅಂತ. ಫಲ್ ಅವ್ರ ಸಬ್ಜಿಯೋಕೆ ಮಹತ್ವಕ್ಕೆ ಬಾರೆ ಮೇ. ಇಲ್ಲಿ ಫಲ್ ಅಂತಂದರೆ ಗಾಜರ್ ಬಗ್ಗೆ ಬರಿಬೇಕು, ಸಬ್ಜಿ ಅಂದರೆ ಗಾಜರ್ ಬಗ್ಗೆ ಬರಿಬೇಕು, ಫಲ್ ಅಂದರೆ ಸೇಬ್ ಬಗ್ಗೆ ಬರಿಬೇಕು. ओके ಅಂದರೆ फल ಅಂದರೆ ಏನು, रोज़ एक सेब खाने से डॉक्टरों की ज़रूरत नहीं होती, सेब आम्स के बराबर है. ओके ಅದು ಸೇಬ್ ಅಂದರೆ फल ಬಗ್ಗೆ तो सब्जी ಬಗ್ಗೆ पहले टोमेटो भोजन का आवश्यक अंग बन गया था, गाजर को पहले कोई भी न पूछता था, अब तो गाजर को खाने की मेज़ पर स्थान मिला है क्योंकि उसमें बहुत विटामिन है. ಇದು ಗಾಜರ್ ಮತ್ತು ಸಬ್ಜಿ ಕೆ ಬಾರೆ ಮೇ, ಇದು ಕೂಡ PYQ ದಲ್ಲಿನ ಪ್ರಶ್ನೆ ಇತ್ತು. ಇನ್ನು ಇದು ಹೊಸ ಪ್ರಶ್ನೆ ಅಂತ ಇತ್ತು. ಇದು ಏನಿದೆ ಅಂದರೆ ಪುಸ್ತಕದಲ್ಲಿನೇ ಕೊಟ್ಟಿದ್ದಾರೆ. STR ಮಾನಿಕಮ್ ಏನದಂದ್ರೆ STR ಮಾನಿಕಮ್ ಕಿ ನಿಜಿ ಪುಸ್ತಕಾಲಯ ಥಿ. निजी पुस्तकालय ಅಂತಂದ್ರೆ ಅವರ ವೈಯಕ್ತಿಕ ಗ್ರಂಥಾಲಯ ಇತ್ತು. और वहाँ से कलाम को उन्होंने पढ़ने के लिए पुस्तक घर को देते थे. ಅವ್ರು ಏನು ಮಾಡ್ತಿದ್ರಪ್ಪ ಅಂದರೆ ಕಲಾಮ ಇಲ್ಲಿ ಇವರ ಮನೆಗೆ ಹೋಗಿ ಓದ್ತಿದ್ದ ಮತ್ತು ಇವರ ಪುಸ್ತಕಗಳನ್ನು ಕಲಾಮ್ಗೆ ಅವ್ರು ಓದಲಿಕ್ಕೆ ಮನೆಗೆ ಕೊಡ್ತಾ ಇದ್ರು. ಈ 3 ಸಾಲುಗಳನ್ನು ನೀವೇನು ಮಾಡಬೇಕಿತ್ತು STR ಮಾನಿಕಮ್ನಲ್ಲಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಬರೀಬೇಕು. ಇನ್ನು परसाई जी ने मंत्री को क्या समझाया, बाल शक्ति के बच्चे गाँव को आदर्श गाँव कैसे बनाते हैं, दिनकर जी के अनुसार मानव का सही परिचय, कृष्ण बलराम के साथ खेलने क्यों नहीं जाना चाहता, ಅದು या रिपीटेड. शनि अत्यंत ठंडा ग्रह है, सौरमंडल का सर्वाधिक सुंदर उपग्रह शनि को क्यों कहा जाता है, ಅದನ್ನು ನೀವೆಲ್ಲ ಬರೆದಿರ್ತೀರಿ. ಓಕೆ 3 ಮಾರ್ಕರಲ್ಲಿ ಕೂಡ ಗೆಲುವಿನ ಕಾರ್ಯಕಲಾಪ ಕೇಳಿದರು. ಸೋಷಿಯಲ್ ನೆಟ್ವರ್ಕಿಂಗ್, ಮಹಿಳಾ ಕಿ ಸಾಹಸಗಾತ ಪಾಠದ ಸಂದೇಶ, ಕರ್ನಾಟಕದ ಪ್ರಾಕೃತಿಕ ಸುಷ್ಮಾ, ಸಕ್ಸೇನಾ ಪರಿವಾರ ರೋಬೋನಿಲ್ ಕೋ ಪಾಕರ್ ಫುಲಾ ನಹಿ ಸಮಾರಾತ. ಅಂದರೆ ಇದು ಯಾವೆಲ್ಲ ಕೆಲಸ ಮಾಡ್ತಾ ಇತ್ತು ಅಂತ ಹೇಳಿತ್ತು. ಆಲ್ರೆಡಿ ಅದು ಕೂಡ ನಿಮಗೆ PYQ ದಲ್ಲಿನೇ ಸಿಕ್ಕಿದೆ, ಅದನ್ನು ಕೂಡ ಬರಿಬೋದು. ಇನ್ನು ಈ ಕಡೆ ಕವಿತಾ ಮೇ ಭಾರತ್ ಮಾತಾ ಕಾ ಸ್ವರೂಪ್ ಅಂತ ಕೇಳಿದ್ದಾರೆ. ಏಕ ಹಾತ್ ಮೇ ನ್ಯಾಯ ಪತಾಕ, दूसरे हाथ में ज्ञानदीप है, मातृभूमि अमरों की जननी है, इसके हृदय में गांधी बुद्ध और राम शाहित है, आज करोड़ों लोग मातृभूमि के साथ है. ಇನ್ನು कविता के आधार पर समय का महत्व. सो निಮಗೆ ಗೊತ್ತಿದೆ समय का महत्व धन से भी ज़्यादा है और बीता हुआ समय दोबारा नहीं आता, समय ईश्वर का दिया हुआ अनुपम धन है, संदेह को भगाकर आत्मा पर विश्वास कर कर समय सही समय पर काम कर कर सफल बनना है. ಇನ್ನು दोहा भावार्थ ಅಂತೂ ಕೂಡ ಭಾಳ ಈಸಿ ಇತ್ತು. ಫಸ್ಟ್ दोहाನೇ ಕೇಳಿದ್ದಾರೆ. ಏನಿತ್ತು, इस दोहे में तुलसीदास मुखिया के लक्षण के बारे में बताया है और तुलसीदास कहते हैं कि मुखिया मुख के समान होना चाहिए. जिस प्रकार मुँह खाने पीने का काम अकेला करके पूरे शरीर का अंगों का पालन पोषण करता है, उसी प्रकार नायक भी सभी सदस्यों की भलाई के लिए काम करना चाहिए. ಇನ್ನು ಅನುವಾದ ನೋಡಿ ಭಾಳ ಈಸಿ ಇದೆ. ಓಕೆ ಇದು ರಿಪೀಟೆಡ್ ಇತ್ತು. कर्नाटक में कन्नड़ भाषा बोली जाती है, ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತನಾಡುತ್ತಾರೆ. और इसकी राजधानी बेंगलुरु है ಮತ್ತು ಇದರ ರಾಜಧಾನಿ ಬೆಂಗಳೂರು ಆಗಿದೆ. देश विदेश के लोग आकर बस गए हैं यहाँ. ಇಲ್ಲಿ ದೇಶ ವಿದೇಶಗಳಿಂದ ಬಂದು ಜನರು ವಾಸವಾಗಿದ್ದಾರೆ ಅಂತ ಬರೆದ್ರೆ ನಿಮಗೆ 3 ಮಾರ್ಕ್ ಆರಾಮಾಗಿ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇನ್ನು ಬಸಂತನ ಬಗ್ಗೆನೇ ಇತ್ತು, ಇಮಾನ್ದಾರು. ಆಮೇಲೆ पंडित राजकिशोरನ ಪರಿಚಯ, असफलता एक चुनौती है इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम ಅಂತ ಕೂಡ 4 ಸಾಲು ಪದ್ಯ ಇತ್ತು. ಓಕೆನಾ. ಇನ್ನು ಪ್ಯಾಸೇಜ್ ನೋಡಿ. ಫಸ್ಟ್ ನಿಮಗೆ ಕೊಟ್ಟಿದ್ರು ಭಾರತ್ ಕೈಸಾ ದೇಶ ಅಂತ ಕೇಳಿದರೆ ಫಸ್ಟ್ 1ನೇ ಸಾಲಿದೆ ಭಾರತ್ ಏಕ್ ಕೃಷಿ ಪ್ರಧಾನ ದೇಶ ಹೇ. ಸೊ ಇದು ಫಸ್ಟ್ ಆಗಿರ್ತಕ್ಕಂಥ ಉತ್ತರವನ್ನು ನೀವು ಬರೆದ್ರೆ ನಿಮಗೆ 1 ಅಂಕಗಳನ್ನು ಇಲ್ಲಿ ಸಿಗ್ತದೆ. ಇನ್ನು ಭಾರತ್ಗೆ ಲೋಗ್ ಕಿಸ್ ಪರ್ ನಿರ್ಭರ್ ಹೇ ಅಂತಕ್ಕಂಥ ಕೇಳಿದ್ದಾರೆ. ನೀವು ಜಸ್ಟ್ ನಿರ್ಭರ್ ಅಂತ ಹೇಳಬೇಕು. ಸೊ ಅದೇ ಕಂಟಿನ್ಯೂ ಸಾಲದ ಏನು, यहाँ के अधिकांश लोग खेती पर निर्भर है, ಇಲ್ಲಿನ ಬಹುತೇಕ ಜನರು ಹೊಲದ ಮೇಲೆ ಅವಲಂಬಿತರಾಗಿದ್ದಾರೆ ಅಂತ ಇತ್ತು. ಇನ್ನು ಥರ್ಡ್ ಒನ್ ಕೇಳಿದ್ರು ಮಾನ್ಸೂನ್ ಕಿ ಬಾರಿಶ್ ಕ್ಯೂ ಮಹತ್ವಪೂರ್ಣ ಹೇ ಅಂತ ಕೇಳಿದ್ದಾರೆ. ಅಲ್ಲಿ ಮಾನ್ಸೂನ್ ಮತ್ತು ಬಾರಿಶ್ ಅನ್ನೋದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಹುಡುಕಬೇಕು. ಸೊ ಮಾನ್ಸೂನ್ ಅಂತಕ್ಕಂಥ ಬಾರಿಶ್ ಹುಡುಕಿದ್ರೆ ಗೊತ್ತಾಗ್ತದೆ. ಇದು ಇಲ್ಲಿ ಇದೆ ಉತ್ತರ ಏನಿದೆ ನೋಡಿ. ಭಾರತ್ ಮೇ ಖೇತಿ ಕೆ ಲಿಯೆ ಮಾನ್ಸೂನ್ ಬಾರಿಶ್ ಅತ್ಯಂತ महत्वपूर्ण है, किसान अपनी मेहनत से फसलें उगाते हैं. ಸೊ ಅಲ್ಲಿ
ಮಾನ್ಸೂನ್ ಕಿ ಬಾರಿಶ್ ಕ್ಯೂ ಮಹತ್ವಪೂರ್ಣ ಹೇ ಅಂತ ಕೇಳಿದ್ದಾರೆ. ಸೊ ಅಲ್ಲೇನು ಏನು ಬರಿಬೇಕಾಗಿತ್ತಪ್ಪ ಅಂತಂದ್ರೆ किसान हमारे देश की रीढ़ है, वे हमें अनाज प्रदान करते. भारत में खेतों के लिए मानसून की बारिश महत्वपूर्ण है. ಅದು ಕೂಡ ಬರಿಬೋದು. ಭಾರತ್ ಮೇ ಖೇತಿ ಕೆ ಲಿಯೆ ಅಂತಲೂ ಕೂಡ ಬರಿಬೋದು, ಅಥವಾ ಅನಾಜ್ ಉಗಾನೆ ಕೆ ಲಿಯೆ ಅಂತಲೂ ಕೂಡ ನೀವು ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಕಿಸಾನ್ ಫಸಲೆ ಕೈಸೆ ಉಗಾತೆ ಹೈ ಅಂತ ಕೇಳಿದ್ದಾರೆ. ಸೊ ಲಾಸ್ಟ್ ಇದೆ ಅಪ್ನಿ ಮೆಹನತ್ ಸೆ. ಸೊ ಕಿಸಾನ್ ಅಪ್ನಿ ಮೆಹನತ್ ಸೆ ಫಸಲ್ ಉಗಾತೆ ಹೈ ಅಂತ ಬರೆದ್ರೆ ನಿಮಗೆ 1 ಅಂಕಗಳನ್ನು ಗ್ಯಾರಂಟಿಯಾಗಿ ಕೊಡ್ತಾರೆ. ಓಕೆ, ಇನ್ನು ಲಾಸ್ಟ್ ನಿಮಗೆ ಪ್ರಬಂಧಗಳಲ್ಲಿನೂ ಕೂಡ ನಾವು ಇಂಟರ್ನೆಟ್ ಬಗ್ಗೆ ಹೇಳಿದ್ದೀವಿ. ಸೊ ಇಂಟರ್ನೆಟನ್ನು ಚೆನ್ನಾಗಿ ಬರೆದಿರಬೇಕು. ಪತ್ರದಲ್ಲಿ ಏನು ಮಾಡಿದ್ದಾರೆ, ಅವರು ಕಾರಣವನ್ನು ಕೊಟ್ಟಿದ್ದಾರೆ. ಬಡಿ ಬಹನ್ ಕಿ ಶಾದಿ ಇದೆ, ಆಮೇಲೆ ದಿನಗಳೇನಿಲ್ಲ, ಜಸ್ಟ್ ನೀವು ಚುಟ್ಟಿ ಪತ್ರವನ್ನು ಪ್ರಧಾನಾಧ್ಯಾಪಕಕ್ಕೆ ಬರೀಬೇಕು ಅಂತ ಹೇಳಿತ್ತು. ಸೊ ಕೇವಲ STR ಮಾಣಿಕಂ ಬಗ್ಗೆ ಒಂದು ಪ್ರಶ್ನೆ ನೋಡಿದರೆ ಬಾಕಿ ಎಲ್ಲ ಪ್ರಶ್ನೆ ಈಸಿ ಇತ್ತು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.